ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ಸ್ವಲ್ಪ ಮಳೆ ಆಗಿದೆ, ಆದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡಿ ಗಿಡ ಯಾವ ರೀತಿಯಾಗಿ ಬಾಡೋಗಿದೆ ಅಂತ. ಬೆಳಿಗ್ಗೆ ನೀರು ಹಾಕಿದ್ದೀನಿ, ಆದರೂ ಕೂಡ ಗಿಡ ನೋಡಿ ಎಷ್ಟು ಬಾಡೋದಂಗೆ ಅನ್ನಿಸ್ತಾ ಇದೆ ಅಂತ. ಬಿಸಿಲು ಜಾಸ್ತಿನೇ ಇದೆ ಈ ಸಾರಿ. ಇದು ನೋಡಿ ನಂದಿ ಬಟ್ಲು, ಇದರಲ್ಲಿ ಈಗ ಮೊಗ್ಗು ತುಂಬ ಚೆನ್ನಾಗಿ ಆಗಿದ್ದಾವೆ. ಎಲ್ಲದರಲ್ಲೂ ಮೊಗ್ಗಿದೆ. ಈ ಪಾಟಿಲ್ ಇಟ್ಟಿದ್ದೀನಿ, ತೆಗೆದುಬಿಡ್ತೀನಿ ರೀ. ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಅಂತ. ಈಗ ಸೀಸನ್ ಇದೆ, ಹೀಗಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ. ಇದನ್ನ ನೀವು ಈಗ ನರ್ಸರಿಯಿಂದ ತೊಗೊಂಡು ಬಂದು ಹಚ್ಬೋದು, ಇಲ್ಲಾಂದರೆ ಕಟಿಂಗ್ಸ್ ಕೂಡ ಹಾಕೋಬೋದು. ಬಟ್ ಬೇಸಿಗೆ ಅಲ್ಲ, ಬೇಗ ಬರಲ್ಲ. ಇಲ್ಲಿ ನೋಡಿ ನಿಂಬೆಹಣ್ಣು ಉದುರಿದೆ, ಇದೊಂದು ಹಳದಿಯಾಗಿದೆ, ಇಲ್ಲೊಂದು ಬಿದ್ದಿದೆ. ಇಲ್ಲೊಂದಾಗಿದೆ ನೋಡಿ. ದಿನಕ್ಕೆ 1-2 ಈ ರೀತಿ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಇವತ್ತೊಂದು 5 ಸಿಕ್ತು. ಇನ್ನೂ ಒಂದಿಷ್ಟಿದೆ, ಮೋಸ್ಟ್ಲಿ ಇದು ಇನ್ನೂ 2-3 ದಿನ ಬೇಕು. ಅಲ್ಲಿ ತನಕ ಇದು ಸರಿ ಹೋಗುತ್ತೆ. ಈ ರೀತಿ ನಿಂಬೆಹಣ್ಣು ತೆಗ್ದಾಗ ಒಂದು ಸರಿ ನಂಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಇದರಲ್ಲಿ ಹೋದ ವರ್ಷ 2 ಕಾಯಿ ತೊಗೊಂಡಿದ್ದೆ, ಉಳಿದಿದ್ದೆಲ್ಲ ಉದುರೋಗ್ಬಿಟ್ಟಿತ್ತು. ಬಟ್ ಆಮೇಲೆ ಆದಮೇಲೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಕಾಯಿ ಇದ್ದೇ ಇದೆ. ಇದು ನೋಡಿ, ಇದಿಷ್ಟು ತೆಗ್ದೆ ಈಗ ಮತ್ತೆ ಇದರಲ್ಲಿ ಕಾಯಿ ನೋಡಿ, ಚಿಕ್ಕ ಕಾಯಿ ರೆಡಿಯಾಗಿದೆ. ಇನ್ನೂ ಈ ಥರ ಕಾಯಿಗಳಿದೆ. ನನಗನ್ಸುತ್ತೆ ಕಂಟಿನ್ಯೂಸ್ ಆಗಿ ಇದರಲ್ಲಿ ಕಾಯಿ ಬಿಡುವಂಥ ತಳಿ ಇದು. ನಾನು ಮನೆಯಲ್ಲಿ ತೊಗೊಂಡು ಬಂದಿರುವಂಥ ನಿಂಬೆಹಣ್ಣಿನ ಬೀಜನ ಹಾಕಿದ್ದೆ, ಅದರಿಂದ ಬಂದಿರುವಂಥ ಗಿಡ ಇದು. ಇಷ್ಟು ಹಣ್ಣು ಸಿಗ್ತಾ ಇದೆ ನನಗೆ. ತುಂಬ ಖುಷಿಯಾಗುತ್ತೆ ಈ ರೀತಿ ಕಾಯಿ ನೋಡಿದಾಗ. ಇದನ್ನ ನೆಲದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಯಿ ಬಿಡುತ್ತೆ ಅಂತ ಅನಿಸುತ್ತೆ. ಸದ್ಯಕ್ಕೆ ನಾನು ಒಂದು ದೊಡ್ಡ ಬಕೆಟಲ್ಲಿ ಹಾಕಿದ್ದೀನಿ. ಅದು ಆ್ಯಕ್ಚುಲಿ ಒಡೆದೋಗಿದೆ ಬಕೆಟು, ಚೇಂಜ್ ಮಾಡಬೇಕು. ಈಗ ಬೇಸಿಗೆ ಇದೆ, ನಾನು ಈಗ ಏನೂ ಮಾಡಲ್ಲ, ಯಾಕಂದರೆ ಕಾಯಿ ಕೂಡ ಇದೆ, ಬಿಸಿಲು ಕೂಡ ಜಾಸ್ತಿ ಇದೆ. ನಾನು ಮಳೆಗಾಲದಲ್ಲಿ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ದೊಡ್ಡ ಬಕೆಟನ್ನು ತೊಗೊಂಡು ಅದರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಿಸಿಲಲ್ಲಿ ಏನಾದರೂ ಮಾಡೋಕ್ಕೋದ್ರೆ ಗಿಡ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರದ ಗಿಡನ ಹಾಳು ಮಾಡ್ಕೊಳೋಕ್ಕೆ ನನಗಿಷ್ಟ ಇಲ್ಲ. ನೋಡಿ ಕಾಯಿ ತುಂಬ ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ಈ ಗಿಡಕ್ಕೆ ನೀವು ಏನು ಹಾಕ್ತೀರಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕ್ತೀನಿ. ಹೆಚ್ಚಾಗಿ ಕಿಚನ್ ವೇಸ್ಟ್ ಹಾಕೋದೇ ಜಾಸ್ತಿ, ನಾನು ಬೇರೆ ಏನೂ ಹಾಕಲ್ಲ. ಲಿಕ್ವಿಡ್ ಫರ್ಟಿಲೈಸರು ಉಳಿದಿದ್ದು ನಾನೇನು ವಿಡಿಯೋಗಳಲ್ಲಿ ತೋರಿಸಿದ್ದೀನಲ್ಲ ಗಿಡಗಳಿಗೆ ಹಾಕೋದು, ಅದನ್ನು ತೊಗೊಂಡು ಬಂದು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕಂಪಲ್ಸರಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ನಾನು ಯೂಸ್ ಮಾಡ್ತೀನಿ ಗಿಡಗಳಿಗೆ. ಕಿಚನ್ ವೇಸ್ಟ್ ಹಾಕ್ತೀನಿ. ಕೆಲವೊಮ್ಮೆ ನನ್ನ ಹತ್ರ ವರ್ಮಿ ಕಂಪೋಸ್ಟ್ ಇದ್ದರೆ ಆ ವರ್ಮಿ ಕಂಪೋಸ್ಟನ್ನು ಇದಕ್ಕೆ ಹಾಕ್ತೀನಿ ನಾನು. ಹೆಚ್ಚಾಗಿ ನಮ್ಮೂರಲ್ಲಿ ನನಗೆ ವರ್ಮಿ ಕಂಪೋಸ್ಟ್ ಸಿಗಲ್ಲ. ನಾನು ಬೇರೆ ಕಡೆಯಿಂದ ತೊಗೊಂಡು ಬಂದಿದ್ದರೆ ಇತ್ತು ಅಂದರೆ ಮಾತ್ರ ಹಾಕಿರ್ತೀನಿ. ಅದು ಸ್ವಲ್ಪನೇ, ಯಾಕಂದರೆ ಉಳಿದ ಗಿಡಗಳಿಗೂ ಕೂಡ ಹಾಕಬೇಕಲ್ಲ ನಾನು, ಅದಕ್ಕೋಸ್ಕರ. ಆದರೆ ಕಿಚನ್ ವೇಸ್ಟು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಮುಖ್ಯವಾಗಿ ಇದಕ್ಕೆ ಜಾಸ್ತಿ ಹಾಕಿರೋದೇ ಕಿಚನ್ ವೇಸ್ಟು. ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ತೊಗೊಂಡು ಬಂದು ನಾನು ನೋಡಿ ಮೇಲೆ ಹಾಕಿದ್ದೀನಿ. ಅದೇನಾಗಿದೆ, ಈಗ ಕಪ್ಪಗಾಗಿದೆ ನೋಡಿ. ಈ ರೀತಿ ಡ್ರೈ ಆಗುತ್ತೆ ನೋಡಿ. ಡ್ರೈ ಆದ ತಕ್ಷಣ ನಾನು ಮತ್ತೆ ವಾಪಸ್ ಇದಕ್ಕೆ ಕಿಚನ್ ವೇಸ್ಟನ್ನು ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಅದಕ್ಕೆ ನಾವು ಜಾಸ್ತಿ ಗೊಬ್ಬರನ ಹೊರಗಡೆಯಿಂದ ತಂದು ಹಾಕಬೇಕು ಅಂತ ಅನಿಸಲ್ಲ. ಹಾಗಾಗಿ ಆಮೇಲೆ ಇದಕ್ಕೆ ಇಲ್ಲಿ ತನಕ ಯಾವುದೇ ಥರ ಹುಳ ಹತ್ಕೊಂಡಿಲ್ಲ. ಮಳೆಗಾಲದಲ್ಲಿ ಒಂದು ಹಸಿರು ಕಲರ್ ಹುಳ ಬರುತ್ತೆ, ಅದು ಎಲೆಗಳನ್ನೆಲ್ಲ ತಿಂದಾಕತ್ತೆ. ಅದು ಏನಾದರೂ ಹುಳ ಕಂಡ್ರೆ ನಾನು ಆವಾಗಲೇ ತೆಗೆದು ಹಾಕ್ತೀನಿ. ಬೇರೆ ಇದಕ್ಕೆ ಯಾವುದೇ ಥರ ಹುಳ ಹತ್ಕೊಳಲ್ಲ. ಆ ರೀತಿ ಏನಾದರೂ ಹುಳ ಹತ್ಕೊಂಡಿದೆ ಅಂತ ಅನಿಸಿದ್ರೆ ನೀವೇನು ಮಾಡಿ, ಇದಕ್ಕೆ ಸ್ವಲ್ಪ
ನೀಮ್ ಆಯಿಲ್ ಸ್ಪ್ರೇ ಮಾಡಿ, ಇಲ್ಲಾಂದರೆ ಮಜ್ಜಿಗೆ ಹಾಕಿ ಮಜ್ಜಿಗೆ ಸ್ಪ್ರೇ ಮಾಡಿದ್ರೂ ಕೂಡ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಥರ ಹುಳುಗಳು ಕೂಡ ಹತ್ಕೊಳಲ್ಲ. ಆದರೆ ಏನಂದರೆ ಈಗ ಬೇಸಿಗೆ ಇರೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಡೈಲಿ ನೀರು ಹಾಕಲೇಬೇಕು. ಮಣ್ಣು ಒಣಗಿದ ತಕ್ಷಣವೇ ನೀರು ಹಾಕಬೇಕು, ಇಲ್ಲಾಂದರೆ ಈ ಕಾಯಿಗಳು ಬರಲ್ಲ ಸರಿಯಾಗಿ. ಕೆಲವೊಂದು ನೋಡಿ ಇದರಲ್ಲಿ ಒಂದು ಸಣ್ಣದಿದೆ, ಈ ಥರ ಇದೆ. ಯಾಕೆ ಅಂದರೆ ಈಗ ಬೇಸಿಗೆ ಇದೆ, ಅಷ್ಟು ಚೆನ್ನಾಗಿ ಹಣ್ಣು ಬರಲ್ಲ. ಮೊದಲೆಲ್ಲ ನಾನು ತೊಗೊಂಡಿರೋದು ತುಂಬ ದೊಡ್ಡದಿತ್ತು, ಈಗ ಇದರಲ್ಲಿ ಚಿಕ್ಕದು ಬರ್ತಾ ಇದೆ. ಈಗ ಬೇಸಿಗೆ ಕೂಡ ಇದೆ, ಹೀಗಾಗಿ ನೀವು ನೀರು ಹಾಕಲಿಲ್ಲ ಅಂದರೆ ಕಾಯಿ ಉದುರೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತೆ ಕಾಯಿ ಉದುರುತ್ತೆ ಅಂತ. ನೀವು ನೀರು ಜಾಸ್ತಿ ಹಾಕಿದ್ರೂ ಕಾಯಿ ಉದುರುತ್ತೆ, ಕಡಿಮೆ ಹಾಕಿದ್ರೂ ಉದುರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಮಣ್ಣನ್ನು 1 ಇಂಚಷ್ಟು ಚೆಕ್ ಮಾಡಿ, ಮಣ್ಣು ಒಣಗಿದೆ ಅಂದಾಗ ನೀರನ್ನು ಹಾಕಿ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ. ನೀರು ಜಾಸ್ತಿ ಆದರೆ ಬೇಗ ಉದುರಿಬಿಡುತ್ತೆ ಕಾಯಿ. ಅದಕ್ಕೋಸ್ಕರ ಫಸ್ಟು ನೀವು ಬೀಜದಿಂದ ಹಾಕಿರುವಂಥ ಗಿಡ ಆದರೆ 5 ವರ್ಷದ ತನಕ ನೀವು ವೇಟ್ ಮಾಡಲೇಬೇಕು, ಯಾಕಂದರೆ ಅದರಲ್ಲಿ ಕಾಯಿ ಬರೋದಕ್ಕೆ. ಈಗೆಲ್ಲ ಕಸಿ ಮಾಡಿರುವಂತಹ ಗಿಡಗಳು ಸಿಗೋದ್ರಿಂದ ನೀವು 1 ವರ್ಷಕ್ಕೆಲ್ಲ ಕಾಯಿ ತೊಗೋಬೋದು. ಆದರೆ ಏನಂದರೆ ಫಸ್ಟ್ ಟೈಮ್ ಕಾಯಿ ಉದುರುತ್ತೆ, ಆಮೇಲೆ ಇದರಲ್ಲಿ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಸೀವೀಡ್ ಫರ್ಟಿಲೈಸರ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು, ಅದು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಕಿಚನ್ ವೇಸ್ಟ್ ಹಾಕೋಕ್ಕಾಗಲ್ಲ ಅನ್ನೋರು ಸೀವೀಡ್ ಫರ್ಟಿಲೈಸರ್ನ ಇದಕ್ಕೆ ಹಾಕಿ, ಅದು ಕಾಳು ಥರನೂ ಬರುತ್ತೆ, ಒಂದು ಲಿಕ್ವಿಡ್ ಕೂಡ ಬರುತ್ತೆ. ನೀವು ಯಾವ ಫಾರ್ಮಲ್ಲಿ ಹಾಕಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಇದಕ್ಕೆ ಇಪ್ಸಮ್ ಸಾಲ್ಟ್ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. 1 ಸ್ಪೂನ್ನಷ್ಟು ಒಂದು ಪಾಟ್ಗೆ ನೀವು ಹಾಕಿದ್ರೆ ತೊಂದರೆ ಇಲ್ಲ. ನೀವು ರಾ ಫಾರ್ಮಲ್ಲೂ ಹಾಕ್ಬೋದು, ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಅದರಿಂದನೂ ಕೂಡ ಕಾಯಿಗಳು ತುಂಬ ಚೆನ್ನಾಗಿ ಬರುತ್ತೆ. ಸಾಕಷ್ಟು ಜನ ಕೇಳಿರೋದಂದ್ರೆ ಏನಂದರೆ, ಈ ಗಿಡ ನೀವು ಬೀಜದಿಂದ ಬಂದಿರುವಂಥದ್ದು ಅಥವಾ ನೀವು ಎಲ್ಲಿ ತೊಗೊಂಡಿದ್ದೀರಾ ಲಿಂಕ್ ಹಾಕಿ ಅಂತ. ನಾನು ಇದನ್ನು ಬೀಜದಿಂದ ಮಾಡಿರೋದ್ರಿಂದ ನಾನು ನಿಮಗೆ ಲಿಂಕ್ ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ಬೀಜದಿಂದ ಬಂದಿರುವಂಥದ್ದು. 5 ವರ್ಷ ಆದಮೇಲೆ ನನಗೆ ಇಷ್ಟೊಂದು ಕಾಯಿ ಸಿಗ್ತಾಯಿದೆ. ನಾನು ಇದ್ರ ಬಗ್ಗೆ ಆಗಲೇ ಒಂದು ವಿಡಿಯೋ ಹಾಕಿದ್ದೀನಿ, ಬಟ್ ಆದರೂ ಕಮೆಂಟ್ಸ್ ಬರ್ತಾಯಿತ್ತು, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ನಾನು ಹೇಳಿರುವಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.